ಎಲ್ಲರಿಗೂ ನಮಸ್ಕಾರ. ಮೀನ ರಾಶಿಯವರೇ, ಮುಂಬರುವ ದಿನದಲ್ಲಿ ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂತಹ ಈ ಒಬ್ಬ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಮೀನ ರಾಶಿಯವರೇ, ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂತಹ ಈ ಒಬ್ಬ ಮಹಿಳೆ ಯಾರು ಮತ್ತು ಆ ಮಹಿಳೆ ಎಲ್ಲಿರ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನಾದರೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮೀನರಾಶಿಯವರೇ, ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಮೊದಲಿಗೆ ಮೀನರಾಶಿಯವರೇ, ನೀವು ತುಂಬ ನ್ಯಾಯಯುತವಾಗಿ ಜೀವನವನ್ನು ನಡೆಸ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರೋರು ನೀವಾಗಿರ್ತೀರ. ಹೌದು, ನೀವಿಷ್ಟು ದಿನ ಎಲ್ಲರಿಗೂ ಸಹ ಸಹಾಯವನ್ನು ಮಾಡಿದ್ದೀರಾ. ಯಾರನ್ನು ನೀವು ಹೆಚ್ಚು ನಂಬಿದ್ರೋ ಅವರಿಂದಲೇ ನಿಮಗೆ ಹೆಚ್ಚು ನೋವಾದರೆ ಸಿಕ್ಕಿರ್ತಕ್ಕಂಥದ್ದು ಅಲ್ವಾ? ಹಾಗಾಗಿ ನಿಮ್ಮನ್ನು ಯಾರು ಇಷ್ಟು ದಿನ ಮೋಸ ಮಾಡ್ತಿದ್ರೋ ಅವರೇ ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆ ಇರುತ್ತೆ ಸಲಹೆಗಾಗಿ. ಹೌದು, ಅದೇ ರೀತಿ ಈ ಒಬ್ಬ ಮಹಿಳೆ ಯಾರು ಎಂಬುವ ಸತ್ಯವನ್ನು ನಾವು ನೋಡೋದಾದರೆ, ಹೌದು, ಈ ಒಬ್ಬ ಮಹಿಳೆ ಪ್ರಪಂಚದಲ್ಲಿ ಯಾರೇ ನಿಮ್ಮ ಕೈ ಬಿಟ್ಟರೂ ಸಹ ಈ ಒಬ್ಬ ಮಹಿಳೆ ಮಾತ್ರ ನಿಮ್ಮ ಕೈ ಬಿಡೋದಿಲ್ಲ. ಹೌದು, ನಿಮಗಾಗಿಯೇ, ನಿಮ್ಮ ಗೆಲುವಿಗಾಗಿಯೇ ಕಾಯ್ತಾ ಇರ್ತಕ್ಕಂತಹ ಮಹಿಳೆ ಆಗಿರ್ತಾರೆ ಈ ಒಬ್ಬ ಮಹಿಳೆ. ಹೌದು, ಈ ಮಹಿಳೆ ನೀವೆಲ್ಲೂ ಸಹ ಹುಡುಕಿಕೊಂಡು ಹೋಗುತ್ತಾ ಅವಶ್ಯಕತೆ ಇರೋದಿಲ್ಲ ಈ ಮಹಿಳೆಗಾಗಿ. ಯಾಕೆ ಅಂತಂದರೆ ಈ ಮಹಿಳೆ ನಿಮ್ಮ ಹತ್ತಿರದನೇ ಇರ್ತಕ್ಕಂಥದ್ದು. ಹೌದು, ನೀವು ಪ್ರತಿದಿನ ಈ ಮಹಿಳೆಯನ್ನು ನೋಡ್ತಿದ್ರಾ, ಈ ಮಹಿಳೆಯನ್ನು ಮಾತಾಡ್ಸ್ತಿದ್ರಾ, ಆದರೂ ಸಹ ಈ ಒಬ್ಬ ಮಹಿಳೆಯೇ ನನ್ನ ಜೀವನದ ಅದೃಷ್ಟ ದೇವತೆ ಎಂಬುವ ಸತ್ಯ ಆದರೆ ನಿಮಗೆ ಅರ್ಥ ಆಗಿರಲಿಲ್ಲ. ಹೌದು, ಆದರೆ ನೀವು ಆ ಮಹಿಳೆಯನ್ನು ಗುರುತಿಸೋದಕ್ಕಿಂತ ಮೊದಲೇ ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಮೀನರಾಶಿಯವರೇ. ಹೌದು, ಇಷ್ಟು ದಿನ ನೀವು ಗಮನಿಸಿದ್ರೆ ನಿಮ್ಮೊಳಗೆ ಇರ್ತಕ್ಕಂತಹ ಕೋಪದಿಂದ ನಿಮಗೆ ಬರಬೇಕಾಗಿರ್ತಕ್ಕಂತಹ ಅದೃಷ್ಟ, ಯಶಸ್ಸು ಇಷ್ಟು ದಿನ ಕೈ ತಪ್ಪಿ ಬೇರೆಯವ್ರಿಗೆ ಹೋಗ್ತಿತ್ತು ಅಲ್ವಾ? ಹೌದು, ನೀವು ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲಗೋಸ್ಕರ ಪ್ರತಿದಿನ ಸಂಕಷ್ಟವನ್ನಾದರೆ ಪಡ್ತಿರ್ತೀರ, ಎಷ್ಟೋ ಶ್ರಮವನ್ನು ಪಡ್ತಿರ್ತೀರ. ಆದರೆ ನೀವು ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲಕ್ಕೆ ನೀವು ಹತ್ತಿರ ತಲುಪಿದ್ದ ಹಾಗೆ ನಿಮ್ಮೊಳಗೆ ಇರ್ತಕ್ಕಂಥ ಕೋಪದಿಂದ ನಿಮಗೆ ಬರಬೇಕಾಗಿರ್ತಕ್ಕಂತಹ ಪ್ರತಿಫಲ, ಯಶಸ್ಸು ಕೊನೆಯ ಕ್ಷಣದಲ್ಲಿ ನಿಮ್ಮ ಕೈ ತಪ್ಪಿ ಬೇರೆಯವ್ರಿಗಾದರೆ ಹೋಗ್ತಿತ್ತು ಅಲ್ವಾ? ಈ ವಿಚಾರಗಳನ್ನೆಲ್ಲ ನೀವು ನಿಮ್ಮ ಜೀವನದಲ್ಲಿ ನೋಡಿದ್ದೀರಾ. ಹಾಗಾಗಿಯೇ ಆದಷ್ಟು ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಜೀವನವನ್ನು ಸಾಗಿಸೋದ್ರ ಮೂಲಕ ಹೆಚ್ಚಿನ ಫಲ, ಯಶಸ್ಸನ್ನಾದರೆ ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಮೀನರಾಶಿಯವರೇ. ಅದೇ ರೀತಿ ದೇವರ ಆರಾಧನೆಯನ್ನು ಪ್ರತಿದಿನ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳು, ಕಹಿ ನೆನಪುಗಳು ನಿಮ್ಮ ಜೀವನದಿಂದ ಆದರೆ ದೂರ ಆಗ್ತಕ್ಕಂಥದ್ದು. ಹೌದು, ಆ ಒಬ್ಬ ಮಹಿಳೆ ನಿಮ್ಮ ಪಕ್ಕದಲ್ಲೇ ಇದ್ದಾಳೆ. ಹೌದು, ಯಾರೇ ನಿಮ್ಮನ್ನು ದೂಷಿಸಿದ್ರೂ ಸಹ ಆ ಒಬ್ಬ ಮಹಿಳೆ ಬರೀ ನಿಮ್ಮ ಗೆಲುವಿಗಾಗಿ ಯಾವಾಗಲೂ ನಿಮ್ಮ ಪಕ್ಕದಲ್ಲಿ ಇರೋದಕ್ಕೆ ಆ ಒಬ್ಬ ಮಹಿಳೆ ಇಷ್ಟಪಡ್ತಕ್ಕಂಥದ್ದು. ಹಾಗಾಗಿ ಆ ಮಹಿಳೆಯನ್ನು ನೀವು ನಿಮ್ಮ ಪಕ್ಕದಲ್ಲಿರ್ತಕ್ಕಂತಹ ಮಹಿಳೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಮಹಿಳೆ ನೀಡ್ತಕ್ಕಂತಹ ಸೂಚನೆಯಲ್ಲಿ ಅಥವಾ ಆ ಮಹಿಳೆ ನೀಡ್ತಕ್ಕಂತಹ ಮಾರ್ಗದರ್ಶನದಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸಿದರೆ ಹೆಚ್ಚಿನ ಯಶಸ್ಸು ಮತ್ತು ನಿಮ್ಮ ಒಂದು ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು ಮೀನರಾಶಿಯವರೇ. ಅದೇ ರೀತಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲ ಈ ಸಮಯದಲ್ಲಿ ಕಡಿಮೆಯಾಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ಯಾವಾಗ ಅಂತಂದರೆ ನೀವು ಆ ಒಬ್ಬ ಮಹಿಳೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ನಂತರ, ಅದಾದ ನಂತರ ಆ ಮಹಿಳೆ ನೀಡ್ತಕ್ಕಂತಹ ಸಲಹೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇದರಿಂದ ಯಾವುದೇ ರೀತಿ ಸಂಕಷ್ಟ ಅನ್ನೋದು ನಿಮ್ಮ ಹತ್ತಿರನೂ ಸಹ ಬರೋದಿಲ್ಲ. ಅದೇ ರೀತಿ ನಿಮ್ಮ ಆಲೋಚನೆ ಶಕ್ತಿನೂ ಸಹ ಈ ಸಮಯದಲ್ಲಿ ಬದಲಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ವಾದ ವಿವಾದಗಳನ್ನು ಮಾಡ್ತಿದ್ರಿ, ಜಗಳಗಳನ್ನು ಮಾಡ್ತಿದ್ರಿ. ಇದರಿಂದ ಕುಟುಂಬದಲ್ಲೂ ಸಹ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳಾದರೆ ಉಂಟಾಗ್ತಿತ್ತು. ಅವೆಲ್ಲನೂ ಸಹ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥದ್ದು ನಿಮ್ಮ ಆಲೋಚನೆ ಶಕ್ತಿ ಬದಲಾಗ್ತಿರುವ ಕಾರಣದಿಂದಾಗಿ. ಅದೇ ರೀತಿ ನೀವು ಕೆಲಸ ಮಾಡ್ತಿದ್ರೆ, ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮಗೆ ಹೆಚ್ಚಿನ ಬಡ್ತಿ ಮತ್ತು ಉನ್ನತ ಸ್ಥಾನ ಸಿಗುವ ಯೋಗ ಆದರೆ ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳೊಂದಿಗೆ ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂಥ ಮೀನರಾಶಿಯವರಿಗೆ ಉದ್ಯೋಗದ ಅವಕಾಶವೂ ಸಹ ಈ ಸಮಯದಲ್ಲಿ ಸಿಗ್ತಕ್ಕಂಥದ್ದು ಮೀನರಾಶಿಯವರೇ. ಹೌದು, ಆ ಒಬ್ಬ ಮಹಿಳೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಅದೃಷ್ಟದ ದಿನಗಳೇ ಇರ್ತಕ್ಕಂಥದ್ದು. ಹೌದು, ಹೆಜ್ಜೆ ಹೆಜ್ಜೆಗೂ ನೀವು ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ಅದೇ ರೀತಿ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ತೊಂದರೆಗಳು, ಮಾನಸಿಕ ಒತ್ತಡ ಎಲ್ಲನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ
ಅದೃಷ್ಟ, ಯಶಸ್ಸು ಮತ್ತು ಮಾನಸಿಕ ತೊಂದರೆಗಳೆಲ್ಲ ದೂರ ಆಗಿ ಮನಸ್ಸು ಹಗುರ ಆದರೆ ಆಗ್ತಕ್ಕಂಥದ್ದು. ಇದರಿಂದ ಮಾನಸಿಕ ಶಾಂತಿ, ನೆಮ್ಮದಿ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮೀನರಾಶಿಯವರೇ. ಮೀನರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನಿಮ್ಮ ಮುಂದಿನ ಯೋಜನೆಗಳನ್ನು ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ವಾಹನ ಖರೀದಿ ಮಾಡ್ತಿದ್ರೆ, ಅಥವಾ ಆಸ್ತಿ ಖರೀದಿ ಮಾಡ್ತಿದ್ರೆ, ಒಂದು ಮನೆ ನಿರ್ಮಾಣ ಮಾಡ್ತಿದ್ರೆ, ಅಥವಾ ಒಂದು ಹೊಸ ಯೋಜನೆಯಲ್ಲಿ ಹಣದ ಹೂಡಿಕೆ ಮಾಡೋದಾಗಿರ್ಬೋದು, ಒಂದು ಹೊಸ ವ್ಯಾಪಾರ ಶುರು ಮಾಡೋದಾಗಿರ್ಬೋದು, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ ಹೇಳ್ತಾ ಇರ್ತೀರಾ. ಹೌದು, ಹಾಗೆ ಮಾಡಬೇಡಿ. ಹೌದು, ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಮುಂದಿನ ಯೋಜನೆಯನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಹೋದ್ಯೋಗಿಗಳಿಗೆ, ನಿಮ್ಮ ಕುಟುಂಬಸ್ಥರ ಜೊತೆ ಹೇಳುವುದರಿಂದ ಆ ಒಂದು ವಿಷಯ ನಿಮ್ಮ ಶತ್ರುಗಳಿಗೆ ತಿಳಿಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಶತ್ರುಗಳು ನಿಮ್ಮ ಮುಂದಿನ ಯೋಜನೆಯನ್ನು ನಿಲ್ಲಿಸಲು ಪ್ರಯತ್ನ ಪಡುವ ಸಾಧ್ಯತೆಗಳಿರುತ್ತೆ, ಯೋಜನೆಯನ್ನು ರೂಪಿಸುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಆದಷ್ಟು ನಿಮ್ಮ ಮುಂದಿನ ಯೋಜನೆಗಳನ್ನು ಗುಪ್ತವಾಗಿರಿಸಿ, ಅದರ ಬದಲಿಗೆ ಯಶಸ್ಸಿನ ಮೂಲಕ ನೀವು ಅವರಿಗೆ ಉತ್ತರವನ್ನಾದರೆ ನೀಡಬಹುದಾಗಿರುತ್ತೆ ಮೀನರಾಶಿಯವರೇ. ಅದೇ ರೀತಿ ನಿಮ್ಮ ಅದೃಷ್ಟದ ಸಮಯ ಶುರುವಾಗೋದಕ್ಕಿಂತ ಮುಂಚಿತವಾಗಿಯೇ ನಿಮಗೆ ಕೆಲವು ದೈವಿಕ ಸೂಚನೆಗಳಾದರೆ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೈವಿಕ ಕನಸು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂತೆ ದೇವರ ಹಾಡುಗಳು ಕೇಳ್ತಕ್ಕಂಥದ್ದು, ಈ ರೀತಿ ದೈವಿಕ ಸೂಚನೆ ಆದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಆಗ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರತ್ತೆ, ನನ್ನ ಒಂದು ಜೀವನದಲ್ಲಿ ಅದೃಷ್ಟದ ಬಾಗಿಲುಗಳು ಇದೀಗ ತೆರೆದಿದೆ ಅಂತ ಹೇಳಿ. ಹೌದು, ಆ ಮಹಿಳೆ ನೀಡಿರ್ತಕ್ಕಂಥ ಸಲಹೆಯ ಮೂಲಕ ನಿಮ್ಮ ವ್ಯಾಪಾರದಲ್ಲಿ ಯಶಸ್ಸು ಮತ್ತು ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಈಗ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಬರೋದಿಲ್ಲ ಅಂತ ಹೇಳಿ ನೀವು ನಿರಾಶಿತರಾಗಿರ್ತೀರಿ ಅಲ್ವಾ? ಹಾಗಾಗಿಯೇ ಮುಂದಿನ ದಿನಗಳಲ್ಲಿ ನೀವು ಆ ಒಬ್ಬ ಮಹಿಳೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಮೀನರಾಶಿಯವರೇ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಇದೀಗ ದುಪ್ಪಟ್ಟಾಗಿ ನಿಮ್ಮನ್ನೇ ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಬೇರೆ ಬೇರೆ ಮೂಲಗಳಿಂದ ಇದೀಗ ನಿಮ್ಮ ಕೈಗೆ ಹಣ ಬರ್ತು ಸೇರ್ತಕ್ಕಂಥದ್ದು. ಅದೇ ರೀತಿ ನೀವು ವ್ಯಾಪಾರವನ್ನು ಮಾಡ್ತೀರಿ, ವ್ಯಾಪಾರದಲ್ಲಿ ಲಾಭನೇ ಕಾಣಿಸ್ತಿಲ್ಲ ಅಂತ ಹೇಳಿ ಇಷ್ಟು ದಿನ ನೀವು ಚಿಂತಿತರಾಗಿರ್ತೀರಿ ಅಲ್ವಾ? ಹಾಗಾಗಿಯೇ ಮುಂದಿನ ದಿನಗಳಲ್ಲಿ ಆ ಮಹಿಳೆ ನೀಡಿರ್ತಕ್ಕಂಥ ಸಲಹೆಯ ಮೂಲಕ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ಮತ್ತು ಯಶಸ್ಸನ್ನಾದರೆ ನೀವು ಕಾಣಬಹುದಾಗಿರುತ್ತೆ. ಅದೇ ರೀತಿ ಮೀನರಾಶಿಯವರೇ ಆ ಮಹಿಳೆಯನ್ನು ನೀವು ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಿದರೆ, ಆ ಮಹಿಳೆಯ ಕಣ್ಣಿನಲ್ಲಿ ನೀವು ನೋಡಿದ್ರೆ ಅದ್ಭುತವಾದ ತೇಜಸ್ಸು ಇದೆ ಎಂಬಂತೆ ನಿಮಗೆ ಅನಿಸುತ್ತೆ. ಹೌದು, ಆ ಮಹಿಳೆಯಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೂ ಸಹ ಆ ಮಹಿಳೆಯಲ್ಲಿ ದೈವಿಕ ಸಂಕೇತ ಇದೆ, ದೈವಶಕ್ತಿ ಇದೆ ಎಂಬಂತೆ ನಿಮಗೆ ಅರ್ಥ ಆಗುತ್ತೆ. ಹೌದು, ಆ ಮಹಿಳೆ ನೀಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಹೋದರೆ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ ಮೀನರಾಶಿಯವರೇ. ಅದೇ ರೀತಿ ಆ ಮಹಿಳೆ ನೀಡಿರ್ತಕ್ಕಂಥ ಸಲಹೆಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನೇ ತರ್ತಕ್ಕಂಥದ್ದು. ಹೌದು, ಒಳ್ಳೆಯ ದಾರಿಗೆ, ಯಶಸ್ಸಿನ ದಾರಿ ಆದರೆ ನಿಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ಮೀನರಾಶಿಯವರೇ. ಹೌದು, ಆ ಮಹಿಳೆಯನ್ನು ನೀವು ನೋಡ್ತಾ ಇದ್ದರೆ ಶಾಂತಿ, ನೆಮ್ಮದಿ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಆ ಮಹಿಳೆಯ ಮಾತಿನಲ್ಲಿ ಅಷ್ಟೊಂದು ನೆಮ್ಮದಿ, ಶಾಂತಿಯ ಶಕ್ತಿ ಆದರೆ ಅಡಗಿರ್ತಕ್ಕಂಥದ್ದು. ಅದೇ ರೀತಿ ಆ ಒಬ್ಬ ಮಹಿಳೆ ನಿಮ್ಮ ಪ್ರೀತಿಯ ಸಂಗಾತಿ ಆಗಿರ್ತಾರೆ. ಹೌದು, ಆ ಮಹಿಳೆ ನಿಮ್ಮ ಹಿಂದಿನ ಜನ್ಮದಲ್ಲೂ ಸಹ ನಿಮ್ಮ ಸಂಗಾತಿ ಆಗಿರ್ತಾರೆ. ಅದೇ ಒಂದು ಸಂಬಂಧ ಈಗಲೂ ಸಹ ನಿಮ್ಮನ್ನು ಹುಡುಕಿಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ನೀವೆಲ್ಲೂ ಸಹ ಹುಡುಕುವ ಅವಶ್ಯಕತೆ ಇರೋದಿಲ್ಲ. ಹೌದು, ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಪ್ರತಿದಿನ ನೀವು ಆ ಒಬ್ಬ ಮಹಿಳೆಯನ್ನು ಮಾತಾಡಿಸ್ತಾ ಇದ್ದೀರಾ, ನೀವು ಸಹ ನೋಡ್ತಾ ಇದ್ದೀರಾ. ಆದರೆ ಇದೇ ಒಬ್ಬ ಮಹಿಳೆ ನನ್ನ ಜೀವನದಲ್ಲಿ ಅದೃಷ್ಟ ತರ್ತಕ್ಕಂಥದ್ದು ಎಂಬುವ ಸೂಕ್ಷ್ಮತೆಯಿಂದ ನೀವು ಇಷ್ಟು ದಿನ ಆ ಒಬ್ಬ ಮಹಿಳೆಯನ್ನು ಗಮನಿಸಿರಲಿಲ್ಲ, ಸರಿನಾ? ಹಾಗಾಗಿಯೇ ಮುಂದಿನ ದಿನಗಳಲ್ಲಿ ಆ ಒಬ್ಬ ಮಹಿಳೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಮಹಿಳೆ ನೀಡಿರ್ತಕ್ಕಂಥ ಸಲಹೆಗಳ ಮೂಲಕ ಜೀವನವನ್ನು ನೀವು ನಡೆಸಿದರೆ ಹೆಚ್ಚಿನ ಫಲಗಳನ್ನಾದರೆ ನೀವು ಸಿದ್ಧಿ ಮಾಡಿಕೊಳ್ಳಬಹುದಾಗಿರುತ್ತೆ ಮೀನರಾಶಿಯವರೇ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳು, ಕಣ್ಣೀರಿನ ಕ್ಷಣಗಳು ಎಲ್ಲನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು. ಹೌದು, ತುಂಬ ಜನ ಸಂಕಷ್ಟ ಆದರೆ ಪಡ್ತಿರ್ತೀರ, ಎಷ್ಟೇ ಶ್ರಮಪಟ್ಟರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ, ಅನಗತ್ಯ ಖರ್ಚುಗಳು ಹೆಚ್ಚಾಗ್ತಿರುತ್ತೆ, ಯಶಸ್ಸಿನ ಹಾದಿ ಕಾಣಿಸ್ತಿರೋದಿಲ್ಲ ಅಂತ ಹೇಳಿ. ಹಾಗಾಗಿ ಮೀನರಾಶಿಯವರೇ ಮುಂದಿನ ದಿನದಲ್ಲಿ ಈ ಒಬ್ಬ ಮಹಿಳೆಯನ್ನು ನೀವು ಗುರುತಿಸಿದ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಆದರೆ ಆಗ್ತಕ್ಕಂಥದ್ದು. ಇದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ತೊಂದರೆಯೂ ಸಹ ಈಗ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು. ಅದೇ ರೀತಿ ಯಾರೇ ಒಬ್ಬರು ನಿಮಗೆ ಮೋಸ ಮಾಡಿದ್ರು ನೋಡಿ, ಇಷ್ಟು ದಿನ ನೀವು ಹೆಚ್ಚು ಯಾರನ್ನು ನಂಬಿದ್ರೋ ಅವರಿಂದನೇ ಹೆಚ್ಚು ನೋವನ್ನಾದರೆ ಪಡ್ಕೊಂಡಿದ್ರ. ಯಾಕೆ ಅಂತಂದರೆ ಅವ್ರಿಗೆ ನೀವು ಹೆಚ್ಚು ಸಹಾಯವನ್ನು ಮಾಡಿದ್ರಿ. ನೀವು ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರು ಅವರೀಗ ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ, ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ.
ಈ ವಿಚಾರಗಳನ್ನೆಲ್ಲ ನೀವು ಯೋಚನೆ ಮಾಡ್ತಾ ದುಃಖಿತರಾಗ್ತಾನೆ ಇರ್ತೀರ ಮೀನರಾಶಿಯವರೇ. ಹಾಗಾಗಿ ಮುಂದಿನ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರ ಅಂತಂದ್ರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಬೇಕಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ. ಹೌದು, ಇದು ಮೀನರಾಶಿಯವರ ಬಹುಮುಖ್ಯವಾಗಿರ್ತಕ್ಕಂತಹ ಭವಿಷ್ಯದ ಮಾಹಿತಿ ಆಗಿರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ರೀತಿ ಸಮಸ್ಯೆಗಳಿಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂತಹ ಗುರೂಜಿಯವರಿಗೆ ಕರೆ ಮಾಡಿ ನೀವು ಪರಿಷ್ಕಾರವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.